ಯಾವ ಯಾವ ರಾಶಿ ಮೇಲೆ ಶನಿಯ ವಕ್ರದೃಷ್ಟಿ ಇದೆ, ಅದರ ಪರಿಣಾಮ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಇವಾಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಕಾಲರ್ ಕೂಡ ಕರೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಸುಜಾತ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಮೇಡಮ್. ತಮ್ಗೆ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ, ನಮ್ಮ ಬಗ್ಗೆ ಇಬ್ಬರ ಬಗ್ಗೆನೂ ಕೇಳಬೇಕಾಗಿತ್ತು. ಅವ್ರ ರಾಶಿ ತಿಳಿಸಿ. ಕನ್ಯಾ ರಾಶಿ ಮೇಡಮ್, ನಮ್ ಇಬ್ಬರದು. ಹಾ, ಶಾಸ್ತ್ರಿಗಳಿದ್ದಾರೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಸುಜಾತ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಸರ್ ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ನಮ್ಮ ಮಗನಿಗೆ ಇವಾಗ SLC ಹೋಗ್ಬೇಕು. ಅವನು ಓಟ್ನಲ್ಲಿ ತುಂಬಾ ಹಿಂದೆ ಬೀಳ್ತಾ ಇದ್ದಾನೆ. ಏನ್ ಹೇಳಿದ್ರು ಒಂದ್ ಮಾತು ಕೇಳಲ್ಲ. ನಮ್ದು ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ. ನಮ್ಮ ಇಬ್ಬರದು ಒಂದೇ ರಾಶಿ ಬರುತ್ತೆ. ಆಯ್ತು, ಇಬ್ಬರಿಗೂ ಒಂದೇ ರಾಶಿ ಆಗಿರೋದ್ರಿಂದ ಇಬ್ಬರಿಗೂ ತೊಂದರೆಗಳಿಗೂ ಇದ್ದಾವೆ ಅನ್ನೋದನ್ನೇ ಹೇಳ್ತಾ ಇದೆ. ಅದು ಹೇಗಪ್ಪ ಅಂತಂದ್ರೆ ನೋಡಿ, ನಿಮ್ಮ ಮಗನದು ಮೊದಲು ಕ್ಲಿಯರ್ ಮಾಡೋಣ. ನೋಡಿ, ಅಲ್ಲಿ ವೃತ್ತಿ, ನಿಮ್ಮ ಏನು ವಿದ್ಯಾಭ್ಯಾಸ ಸ್ಥಾನ, ಚತುರ್ಥ ಸ್ಥಾನವನ್ನು ವಿದ್ಯಾಸ್ಥಾನ ಅಂತಲೂ ಪರಿಗಣನೆ ಮಾಡಿದೆ. ಹೀಗಾಗಿ ಈ ಒಂದು ಸ್ಥಾನವನ್ನು ಶನಿಶ್ಚರ ವೀಕ್ಷಣೆ ಮಾಡ್ತಾನೆ. ಮತ್ತು ಶನಿ ದೃಷ್ಟಿ ಬಿದ್ದರೆ ಜನ್ಮಕ್ಕೆ ಆಲಸ್ಯವೂ ಬರುತ್ತೆ. ಅದು ಇಬ್ಬರಿಗೂ ಅನ್ವಯ ಆಗುತ್ತೆ. ನಮಗೇನಾಗುತ್ತೆ, ಈ ಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದನ್ನ ನಾವು ಪೋಸ್ಟ್ಪೋನ್ ಮಾಡೋದು, ಆಮೇಲೆ ಓದೋಣ ಬಿಡು, ಆಮೇಲೆ ಇದೆಯಲ್ಲ, ಇದು ಶನಿಶ್ಚರನ ಪ್ರಭಾವ ಉಂಟಾಗ್ತಿರೋದು. ಹೀಗಾಗಿ ಹೆಚ್ಚು ಆಲಸ್ಯ ತೊಂದರೆ ಉಂಟು ಮಾಡುತ್ತೆ. ವಸ್ತುತಃ ನಮಗೆ ಶತ್ರು ಯಾವುದಪ್ಪ ಅಂದರೆ ಆಲಸ್ಯವೇ ಆಗಿರುತ್ತೆ. ವಿದ್ಯೆಗಾಗಬಹುದು, ನಿಮ್ಮ ಕೆಲಸಗಳಿಗಾಗಬಹುದು. ಇದು ಪ್ರಧಾನವಾದದ್ದು ಗಮನಿಸಬೇಕು. ಇದರ ನಂತರದಲ್ಲಿ ಶನಿಶ್ಚರ ಈ ಅದೃಷ್ಟ ಸ್ಥಾನವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಯಾವುದೊಂದು ಕೈ ಹತ್ತಲ್ಲ ಅಂತ ಹೇಳಿದ್ರಲ್ಲ, ನೀವು ಪಾಪ ಏನೋ ಕೆಲಸ ಮಾಡ್ತಾ ಇದ್ರೆ ಅದು ಅನುಕೂಲ ಆಗುವುದಿಲ್ಲ. ಆ ರೀತಿಗೆ ಕಾರಣ ಅದೃಷ್ಟಕ್ಕೂ ಶನಿಶ್ಚರನ ದೃಷ್ಟಿ ಆದಾಗ ಎಲ್ಲವೂ ಸಹಜವಾಗಿ ಫಲವೂ ಮುಂದೋಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಇಬ್ಬರೂ ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮಂತನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ. ಇಬ್ಬರೂ ತಾಯಿ ಮಗ ಹೋಗಿ ಪ್ರತಿ ಶನಿವಾರ ನೋಡಿ, ಈ ದಿವಸ ಶನಿವಾರ ಈ ಕಾರ್ಯಕ್ರಮ ಮುಗಿದ ಮೇಲೋ ಅಥವಾ ಸಂಜೆಗೋ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆಂಜನೇಯನಿಗೆ ಅಲ್ಲಿ ವಿಶೇಷವಾದ ಒಂದು ಸೇವೆ. ಆಂಜನೇಯನಿಗೆ ತುಂಬ ಇಷ್ಟವಾದದ್ದು ಅಂತಂದರೆ ಜೇನಿನ ಅಭಿಷೇಕ, ಸಿಂಧೂರ ಅಲಂಕಾರ ಮಾಡಿಸ್ತಕ್ಕಂಥದ್ದು, ಎಲೆ ಹಾರವನ್ನು ಹಾಕಿಸ್ತಕ್ಕಂಥದ್ದು, ಹೀಗೆ ಅನೇಕ ಇದ್ದಾವೆ. ಯಾವುದು ನಿಮಗೆ ಸೂಕ್ತ ಅನಿಸುತ್ತೆ, ಇಷ್ಟ ಅನಿಸುತ್ತೆ, ಆ ಸೇವೆಯನ್ನು ಮಾಡಿ. ಆಂಜನೇಯನಿಗೆ ಒಂದು ನಮಸ್ಕಾರ ಹಾಕಿದ್ರೂ ಸಾಕಾಗುತ್ತೆ. ಅಂತೂ ಆಂಜನೇಯನ ಬೇಕು. ಜೊತೆಗೆ ಸುಂದರಕಾಂಡ ಪಾರಾಯಣ ಅಂತ ಇದೆ, ಬಹಳ ವಿಶಿಷ್ಟವಾದ ಫಲ ಕೊಡುತ್ತೆ. ನಿಮ್ಮಿಬ್ಬರಿಗೂ ಸುಂದರಕಾಂಡ ಪಾರಾಯಣ ಇಬ್ಬರ ಹೆಸರಲ್ಲೂ ಮಾಡಿಸಿ. ಇದರಿಂದಾಗಿ ನೀವು ಖಂಡಿತ ಹೊರಗೆ ಬರ್ತೀರಾ ಈಗಿರತಕ್ಕಂಥ ಸಂದರ್ಭದಿಂದ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸುಜಾತ್ ಅವರೇ. ಈಗ ಭಟ್ಕಳದಿಂದ ಜ್ಯೋತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನನ್ನ ಮಗನ ಬಗ್ಗೆ ಮತ್ತು ನನ್ನ ಬಗ್ಗೆ ಕೇಳಬೇಕಿತ್ತು. ತಮ್ಮ ರಾಶಿಗಳನ್ನ ತಿಳಿಸಿ. ನನ್ನ ರಾಶಿ ಗೊತ್ತಿಲ್ಲ ಮೇಡಮ್. ಮಗನ ರಾಶಿ ಹೇಳಿ. ಮಗನ ರಾಶಿ ಧನುರಾಶಿ, ಪೂರ್ವಾಷಾಢ ನಕ್ಷತ್ರ. ಓಕೆ, ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ಕಾರ. ನಮಸ್ಕಾರ. ಮಗನ ಕುರಿತಾಗಿ ನೋಡೋಣ. ಮಗನ ಏನು ಈಗ ಪ್ರಶ್ನೆ ಅವ್ರದ್ದು? ಮಗ ಧನುರಾಶಿ, ಅವ್ರದ್ದು ಪೂರ್ವಾಷಾಢ ನಕ್ಷತ್ರ. ಅವ್ರ ಓದಿನ ಬಗ್ಗೆ ನೋಡಿ, ಧನುರಾಶಿಗೆ ವಿದ್ಯಾದ ಅಧಿಪತಿಯಾಗಿರ್ತಕ್ಕಂಥವ್ನು ಶನಿಶ್ಚರ. ಚತುರ್ಥಾಧಿಪತಿಯೂ ಗುರುವಾಗಿದ್ದಾನೆ. ಪಂಚಮಾಧಿಪತಿ ಕುಜ, ಅವನು ಕೂಡ ವೀಕ್ ಆಗಿದ್ದಾನೆ. ಎಲ್ಲರೂ ಕೂಡ ಈ ಧನುರಾಶಿಯವರಿಗೆ ಸ್ವಲ್ಪ ವೀಕಲ್ಲಿರ್ತಕ್ಕಂಥದ್ದೇ ಸೂಚಿಸ್ತಾ ಇದೆ. ಹೀಗಾಗಿ ಮತ್ತು ಈ ಸರಿ, ಅದೇ ಎರಡು ಅನ್ವಯ ಆಗುತ್ತೆ ಇದು. ಯಾಕೆಂದರೆ ಈಗ ಇರ್ತಕ್ಕಂಥ ರಾಷ್ಟ್ರಾಧಿಪತಿಯಾದ ಗುರುವು ಕೂಡ ಬಲಹೀನಾಗಿದೆ ಶತ್ರು ಕ್ಷೇತ್ರದಲ್ಲಿ. ಹೀಗಾಗಿ ಯಾವಾಗ ಒಂದು ಒಳ್ಳೆಯ ದಾರಿ ಸಿಗುತ್ತೆ, ಒಳ್ಳೆಯವ್ರ ಮಾರ್ಗದರ್ಶನ ಸಿಗುತ್ತೆ ಅಂದರೆ ಮೇ ನಂತರದಲ್ಲಿ ಸಾಧ್ಯತೆ ಇದೆ. ಹೀಗಾಗಿ ಮೇ ನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಜೇನು ಹಾಗೂ ರಸಬಾಳೆ ಇವೆರಡರ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಪ್ರತಿ ಮಂಗಳವಾರ ಮಾಡಿ. ಇದು 6 ಮಂಗಳವಾರ ಮಾಡಿ. ಅದು ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು. ಆಮೇಲೆ ನೀವು ಒಂದ್ಸಲ ಕಾಲ್ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಜ್ಯೋತಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.